ಹಾಯ್ ಸರ್, ವೆಲ್ಕಮ್ ಟು ಕರ್ನಾಟಕ ಬಿಸ್ನೆಸ್ ಉದ್ಯೋಗ ರತ್ನ ಅವಾರ್ಡ್ಸ್. ಅದರಲ್ಲೂ ನಿಮಗೆ ಹೆಲ್ತ್ ಕೇರ್ ವೈದ್ಯ ರತ್ನ ಅವಾರ್ಡ್ಸ್ ಬಂದಿದೆ. ಎಷ್ಟು ಖುಷಿ ಆಗ್ತಿದೆ ಸರ್? ತುಂಬಾ ಸಂತೋಷವಾಗಿದೆ. ಸರ್, ನಿಮ್ಮ ಬಗ್ಗೆ ಅಥವಾ ನೀವು ಕೊಡೋ ಒಂದು ಟ್ರೀಟ್ಮೆಂಟ್ ಬಗ್ಗೆ ಒಂದು ಚಿಕ್ಕ ಇಂಟ್ರೊಡಕ್ಷನ್ ಸರ್. Commonly, I am from Anjani Pain Management Center, Bangalore. I am Dr. Ravi Kumar. So, we started this new radio frequency ablation of the knee joints. ಓಕೆ. ಸೊ ನೀ ಜಾಯಿಂಟ್ಗೆ ನೋವು ಬಂದರೆ ಮುಂಚೆ ಟ್ಯಾಬ್ಲೆಟ್ಸ್ ಕೊಡ್ತಾ ಇದ್ದೀರಿ, ಸರ್ಜರಿ ಮಾಡ್ತಾ ಇದ್ರು. ಇಲ್ಲಿ ಇವಾಗ ನಾವು ಸರ್ಜರಿ ಇಲ್ಲದೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ. ದ ಕೂಲ್ ರೇಡಿಯೋ ಫ್ರೀಕ್ವೆನ್ಸಿ ಅಬ್ಲೇಷನ್ ಅಲ್ಲಿ ಟ್ರೀಟ್ ಮಾಡಿ ಪೇನ್ ಕಡಿಮೆ ಮಾಡಿ ಜಾಯಿಂಟ್ ರೀಜನರೇಟ್ ಮಾಡ್ತೀವಿ. ಓಕೆ ಸರ್, ಇವಾಗ ಟ್ಯಾಬ್ಲೆಟ್ಸ್ ತಗೊಂಡ್ರೇನೆ ಒಂದಷ್ಟು ಸೈಡ್ ಎಫೆಕ್ಟ್ಸ್ ಬರುತ್ತೆ ಅಂತ ಅದನ್ನ ಅವಾಯ್ಡ್ ಮಾಡಿರ್ತಾರೆ ಟ್ಯಾಬ್ಲೆಟ್ಸ್ ತಗೊಳಕ್ಕೆ. ಸೊ ಈ ಒಂದು ನೀವು ಏನು ಟ್ರೀಟ್ಮೆಂಟ್ ಕೊಡ್ತಿದ್ದೀರಾ ಅದರಿಂದ ಏನಾದರೂ ಸೈಡ್ ಎಫೆಕ್ಟ್ಸ್ ಇರುತ್ತಾ ಅಥವಾ ಎಷ್ಟು ಬೆನಿಫಿಷಿಯಲ್ ಆಗಿರುತ್ತೆ ಅದು ಜನಕ್ಕೆ? ಅದೇ ಹಿಯರ್ ಟ್ಯಾಬ್ಲೆಟ್ಸ್ ತಗೊಂಡ್ರೆ ಡೈಲಿ ವಿ ಹ್ಯಾವ್ ಟು ಟೇಕ್ 1 or 2 ಟ್ಯಾಬ್ಲೆಟ್ಸ್. ಸೊ 2-3 ವರ್ಷಕ್ಕೆ ವಿ ಮೇ ಹ್ಯಾವ್ ಟು ಟೇಕ್ kgs ಆಫ್ ಮೆಡಿಸಿನ್ ಇನ್ ಟು ದ ಬಾಡಿ. ಬಟ್ ಅದೇ ಕೂಲ್ಡ್ RF ನಲ್ಲಿ ಮಾಡಿದ್ರೆ 2-3 ವರ್ಷ ನೋವಿಲ್ದಂಗೆ ಇರ್ತಾರೆ. ಸೊ ಆವಾಗ ಏನಾಗುತ್ತೆ, ವಿ ಕ್ಯಾನ್ ಅವಾಯ್ಡ್ ಆಲ್ ದಿಸ್ ಟ್ಯಾಬ್ಲೆಟ್ಸ್ ಅಂಡ್ ಸೇವ್ ದ ಬಾಡಿ ಫ್ರಮ್ ದ ಸೈಡ್ ಎಫೆಕ್ಟ್ಸ್. ಈ ಒಂದು ಟ್ರೀಟ್ಮೆಂಟ್ ಪ್ರೋಸೆಸ್ ಎಷ್ಟು ಡ್ಯೂರೇಷನ್ ಎಷ್ಟಿರುತ್ತೆ ಸರ್? ಅಂದ್ರೆ ಎಷ್ಟು ಸಿಟ್ಟಿಂಗ್ ಅಂತ ಇರುತ್ತಾ ಅಥವಾ ಹೇಗೆ ಸರ್? ಅದೇ ಕಾಮನ್ಲಿ ವಿ ಶುಡ್ ಹ್ಯಾವ್ 3 ಸಿಟ್ಟಿಂಗ್ಸ್. ಸೊ ಕಾಮನ್ಲಿ ಏನ್ ಮಾಡ್ತಿದ್ರೆ ಇದು ಕೂಲ್ಡ್ ರೇಡಿಯೋ ಫ್ರೀಕ್ವೆನ್ಸಿ ಲೇಸರ್ ಮಿಷಿನ್ ಇರ್ತದೆ. ದಟ್ಸ್ ಅ ಇಂಪೋರ್ಟೆಡ್ ಮಿಷಿನ್ ಫ್ರಮ್ ಅಮೆರಿಕಾ, ವೇರ್ ವಿ ಡೂ ಲೇಸರ್ ಸರ್ಜರಿ ಫಾರ್ ದ ನೀ ಜಾಯಿಂಟ್ಸ್. ಒಂದ್ ಸಾರಿ ಮಾಡಿದ್ರೇನೆ 2-3 years ನೋವು ಇಲ್ದಂಗೆ ಇರ್ತದೆ. Then we do the growth factors and we take blood of the patient, form a growth factors and inject into the knee joint. Okay. So ಇವಾಗ ನಾವು ನೋಡ್ತಾ ಇದೀವಿ ಸುಮಾರು ಜನಕ್ಕೆ ನೀ ಪೇನ್ಸ್ ಬರ್ತಾ ಇದೆ. ಸೊ ಅವ್ರಿಗೆ ತುಂಬಾ ಬೆನಿಫಿಷಿಯಲ್ ಆಗಿರುತ್ತೆ ಇದು. ಅಂಡ್ ಆಲ್ಸೋ ನಿಮ್ಮ ಒಂದು ಈ ಟ್ರೀಟ್ಮೆಂಟ್ ಏನಿದೆ ನಮ್ಮ ಈವೆಂಟ್ ಥ್ರೂ ಇದು ತುಂಬಾ ಇನ್ನೂ ಜನರಿಗೆ ಗೊತ್ತಾಗ್ಲಿ ಅಂತ ನಾವು ನಿಮ್ಗೆ ಆಶಿಸ್ತೀವಿ ಸರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಅಂಡ್ ಈ ಒಂದು ಈವೆಂಟ್ ನ ಕುತ್ಕೊಂಡು ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿ ಸರ್. ಮತ್ತೋರ್ವ ಅವಾರ್ಡಿ ಆಗಿರುವಂತಹ ಡಾಕ್ಟರ್ ಸಿ ರವಿಕುಮಾರ್ ರೆಡ್ಡಿ ಅವರನ್ನ ವೇದಿಕೆ ಮೇಲೆ ಬರ್ಮಾಡ್ಕೊಳ್ತಾ ಇದ್ದೀವಿ ಜೋರಾದ ಚಪ್ಪಾಳಿಯೊಂದಿಗೆ. ಇವರು ಡಾಕ್ಟರ್ ಸಿ ರವಿಕುಮಾರ್ ರೆಡ್ಡಿ. ಓದಿರುವುದು MBBS, MD, MBA, FIPM. 58 ವರ್ಷ ವಯಸ್ಸಿನ ಡಾಕ್ಟರ್ ಸಿ ರವಿಕುಮಾರ್ ರೆಡ್ಡಿ ಅವರು ತಮ್ಮ 26 ವರುಷಗಳ ಸೇವಾ ಜೀವನದಲ್ಲಿ 2 ಲಕ್ಷಕ್ಕೂ ಅಧಿಕ ರೋಗಿಗಳನ್ನ ಗುಣಪಡಿಸಿದ್ದಾರೆ. ಇವರ ತಂದೆ ಕೇಶವರೆಡ್ಡಿ, ತಾಯಿ ನಾರಾಯಣ್ ಅಮ್ಮ. ಬೆಂಗಳೂರಿನವರಾದ ಡಾಕ್ಟರ್ ಸಿ ರವಿಕುಮಾರ್ ರೆಡ್ಡಿ ಅವರು ತಮ್ಮ ಅಂಜನಿ ಪೇನ್ ಮ್ಯಾನೇಜ್ಮೆಂಟ್ ಸೆಂಟರ್ ಮೂಲಕ ಸಾಕಷ್ಟು ರೋಗಿಗಳಿಗೆ ಸೇವೆ ಸಲ್ಲಿಸುತ್ತಿದ್ದಾರೆ. ಕೇಶವರೆಡ್ಡಿ ನಾರಾಯಣಮ್ಮ ಇಂಗ್ಲಿಷ್ ಸ್ಕೂಲ್ ಚಾರಿಟಬಲ್ ಟ್ರಸ್ಟ್ನ ಮೂಲಕ 200ಕ್ಕೂ ಅಧಿಕ ವಿದ್ಯಾರ್ಥಿಗಳ ಜೀವನ ಬೆಳಗಲು ಕಾರಣರಾಗಿದ್ದಾರೆ. ಅಷ್ಟೇ ಅಲ್ಲದೆ ತಮ್ಮ ಉಚಿತವಾದ ಚಿಕಿತ್ಸೆಗಳ ಮೂಲಕ ಸಾಕಷ್ಟು ಬಡಜನರಿಗೆ ವೈದ್ಯಕೀಯ ಸೌಲಭ್ಯವನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಸದಾ ಸಮಾಜ ಸೇವೆಯಲ್ಲಿ ನಿರತರಾಗಿರುವ ಡಾಕ್ಟರ್ ಸಿ ರವಿಕುಮಾರ್ ರೆಡ್ಡಿ ಅವರಿಗೆ ಟೈಮ್ಸ್ ಹೆಲ್ತ್ ಎಕ್ಸಲೆನ್ಸ್ ಅವಾರ್ಡ್ 2024 ಒಲಿದು ಬಂದಿದೆ. ಹಗಲು ರಾತ್ರಿ ಎನ್ನದೆ ರೋಗಿಗಳ ಚಿಕಿತ್ಸೆಗಾಗಿ ತಮ್ಮ ಸಮಯವನ್ನ ಮೀಸಲಾಗಿಡುತ್ತಾ ಉಳಿದ ಸಮಯದಲ್ಲಿ ಸಮಾಜ ಸೇವೆಗಾಗಿ ದುಡಿಯುತ್ತಿರುವ ಡಾಕ್ಟರ್ ಸಿ ರವಿಕುಮಾರ್ ರೆಡ್ಡಿ ಅವರಿಗೆ ಇಂದು ಸಿಗ್ನೇಚರ್ ಮೀಡಿಯಾ ಹೌಸ್ ಹೆಲ್ತ್ ಎಕ್ಸಲೆನ್ಸ್ ಇನ್ ಪೇನ್ ಮ್ಯಾನೇಜ್ಮೆಂಟ್ನಲ್ಲಿ ಕರ್ನಾಟಕ ಹೆಲ್ತ್ ಕೇರ್ ವೈದ್ಯ ರತ್ನ ಅವಾರ್ಡ್ 2025 ಅನ್ನು ನೀಡಿ ಗೌರವಿಸುವುದಕ್ಕೆ ಸಂಭ್ರಮ ಪಡ್ತಿದೆ.